back to my YouTube channel Vlogs with Kruti. ಅಂದರೆ ಪಾಸ್ಟ್ ಫ್ಯೂ ಡೇಸಲ್ಲಿ ನಾವು ಹೋಟೆಲ್ ನಾವೇ ಸ್ಟೇ ಲ್ಯಾಂಡ್ ಮೇಲಿರೋ ಹೋಟೆಲ್ ನಾವೇ ಗನ ಸ್ಟೇ ಇನ್ ಹೋಟೆಲ್ ವಿಚ್ ಇಸ್ ಗೋನ್ ಫ್ಲೋಟ್ ಆನ್ ವಾಟರ್ ಬೋಟ್ ಹೌಸ್ ಫಸ್ಟ್ ವೆರಿ ಫಸ್ಟ್ ನೋಡಿ ಇವತ್ತು ಕೇರಳಲ್ಲಿ ಏನೇನೆಲ್ಲ ಮಾಡ್ತಿದ್ವಿ ಎಲ್ಲ ಫಸ್ಟ್ ಟೈಮ್. ನಾವು ಇನ್ನೊಂದು ಬೋಟ್ ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದು ನಾವು ಇರ್ತಾರ ಬೋಟು, ಇನ್ನೊಂದು ಈ ಬೋಟ್ ಒಂದು ಚೆಕ್ ಮಾಡೋಣ ಅಂತ ಬಂದಿದ್ದೀವಿ. ಸಿ ಅವ್ರು ಹೇಳ್ತಿದ್ದಾರೆ ಈ ಬೋಟ್ ಸ್ವಲ್ಪ ಚಿಕ್ಕದಂತೆ ಕಂಪೇರ್ಡ್ ಟು ದಿಸ್ ಬೋಟ್. ಈ ಬೋಟ್ ತುಂಬ ದೊಡ್ಡದಿದೆ, ಈ ಬೋಟ್ ಸ್ವಲ್ಪ ಚಿಕ್ಕದರಿಂದ ನೋಡೋಣ ಹೇಗಿದೆ ಅಂತ ಈ ಬೋಟ್. ಬೋಟ್ ಇದು ಸ್ವಲ್ಪ ಚಿಕ್ಕದಿದೆ ಕಂಪೇರ್ ಟು ದ ಬೋಟ್ ನಾವಿರ್ತಾರೆ. ನಮಗೆ ನಾವಿರ್ತಾರೆ ಬೋಟೇ ತುಂಬ ಇಷ್ಟ ಆಯಿತು, ಅದರಿಂದ ನಾವು ಅದನ್ನೇ ಸೆಲೆಕ್ಟ್ ಮಾಡಿದ್ವಿ. ಈ ಥರ ಕಾಣಿಸುತ್ತೆ ಬೋಟ್ ಹೌಸ್ ಒಳಗಡೆ. ಇದು ಬಂದು ನಮ್ಮ ರೂಮ್. ಹೆಸರು ಆ ರೂಮ್, ಇಲ್ಲಿ ಬಾತ್ರೂಮ್ ಇದೆ. ಅದೇ ಕಡೆಯಿಂದ ನೆಕ್ಸ್ಟ್ ನಾವು ಬಂದಿದ್ದು ಆಲಿಪೆಯಲ್ಲಿ ಒಂದು ಬೋಟ್ ಹೌಸಲ್ಲಿ ಸ್ಟೇ ಮಾಡ್ತಾ ಇದ್ವಿ ಒಂದು ಹೋಲ್ ಡೇ. ಬೆಳಗ್ಗೆ 10:30 ಹಂಗೆ ನಾವು ಆಲಿಪೆಗೆ ರೀಚ್ ಆದ್ವಿ. ನಮ್ಮ ಬೋಟ್ ಕ್ಯಾಪ್ಟನ್ ಹೇಳಿದ್ರು ಅದು ನಾವು ಬಂದಿರೋದು ಒಂದು ಬೆಸ್ಟ್ ಟೈಮಲ್ಲಿ ಅಂತ, ಬಿಕಾಸ್ ಯೂಶಲಿ ಎಷ್ಟೊಂದು ಜನ ಇರ್ತಾರಂತೆ ಒಂದು ಬೋಟಲ್ಲಿ ಆಲ್ಮೋಸ್ಟ್ 1-2-3 ಫ್ಯಾಮಿಲಿ ಸ್ಟೇ ಮಾಡ್ತಾರಂತೆ. ನಾವು ಬಂದಿರೋದು ಒಂದು ಪರ್ಫೆಕ್ಟ್ ಟೈಮ್ ಆಗಿರೋದ್ರಿಂದ ಈ ಫುಲ್ ಬೋಟ್ ಬರೀ ನಮಗಂತ ಇತ್ತು ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್. ಇವ್ರು ಬಂದು ನಮ್ಮದು ಬೋಟ್ ಕ್ಯಾಪ್ಟನ್ ಅಂಕಲ್. ಹಾಯ್ ಹೇಳಿ. ನಾವು ಬಂದಿದ್ದು ಬೋಟ್ ಹೌಸಲ್ಲಿ ಬರೀ 4 ರೂಮ್ಸ್ ಮಾತ್ರ ಇರ್ತಿದ್ದು ಆ್ಯಂಡ್ ಇವಾಗ ಬರ್ತಿರೋ ಬೋಟ್ ಬಂದು ಆಲ್ಮೋಸ್ಟ್ ಒಂದು 6-7 ರೂಮ್ಸ್ ಇದೆ ಆ್ಯಂಡ್ ಅದ್ರ ಮೇಲ್ಗಡೆ ಒಂದು ಪಾರ್ಟಿ ಹಾಲ್ ಕೂಡ ಇದೆ. ಇದಕ್ಕಿಂತ ದೊಡ್ಡ ಬೋಟ್ಸ್ ಎಲ್ಲ ಇದೆ, ಆಲ್ಮೋಸ್ಟ್ ಒಂದು 10-15 ರೂಮ್ಸ್ ಇರೋ ಥರ ಬೋಟ್ಗಳೂ ಇದೆ. ನಾವು ಬೋಟಿಂದ ಇಳ್ದಾದ್ಮೇಲೆ ಇಲ್ಲಿ ಒಂದು ಶಾಪ್ ಹತ್ರ ಬಂದುಬಿಟ್ಟು ಮೀನೆಲ್ಲ ತೊಗೊತಿದ್ರಿ. ಅವ್ರು ಹೇಳಿದ್ರು ನಿಮಗೆ ಯಾವ ಥರ ಮೀನು ಬೇಕೋ ಅದನ್ನು ತೊಗೊಳ್ಳಿ, ನಾನು ನಿಮಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀರಿ ಅಂತ. ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ರೆಡಿ ಆಗಿತ್ತು. ರಸಮ್, ಸಾಂಬಾರ್ ಮತ್ತು ಫಿಶ್ ಫ್ರೈ ಎಲ್ಲ ಕೇರಳ ಊಟ ಸಕ್ಕತ್ತಾಗಿತ್ತು.
ಬರ್ಡೇ ಜಾನು, ಹ್ಯಾಪಿ ಬರ್ಡೇ. ಶೋ ಯೋರ್ ಟೈಗರ್, or show, I mean your lion. Lion is share. Don't make noise, I'm gonna prank call. How are we looking? Hi. ಬೋಟ್ ಹೋಗ್ತಿದೆ, ಅದೇ ಸೌಂಡ್. ಸೊ ಇವತ್ತು ಬಂದು ಲಾಸ್ಟ್ ಡೇ ಕೇರಳಲ್ಲಿ. ತುಂಬ ಮಿಸ್ ಮಾಡ್ತೀವಿ ಈ ಜಾಗನ. ತುಂಬ ಚೆನ್ನಾಗಿತ್ತು ಈ ಜಾಗ, ಸಕ್ಕತ್ತಾಗಿತ್ತು, ಫುಲ್ ಫ್ರೆಶಾಗಿ ಫೀಲ್ ಆಗ್ತಿದೆ. ಇವಾಗ ನಾವು ಎಲ್ಲ ಪ್ಯಾಕ್ ಮಾಡಿದ್ದೀವಿ, ಚೆಕ್ಔಟ್ ಆಗ್ತಾಯಿದ್ದೀವಿ ನಾವು ಬೋಟ್ ಹೌಸಿಂದ. ನಾವು ಇವಾಗ ಬೀಚ್ಗೆ ಹೋಗ್ತಾಯಿದ್ದೀವಿ, ಅಲ್ಲಿಪಿ ಬೀಚ್ಗೆ ಹೋಗ್ತಾಯಿದ್ದೀವಿ ನಾವು. ಅಲ್ಲಿಗೆ ಹೋಗ್ಬಿಟ್ಟು ಬೀಚಲ್ಲೆಲ್ಲ ಆಟ ಆಡ್ಬಿಟ್ಟು ದೆನ್ ನಮ್ಮದು ಏರ್ಪೋರ್ಟ್ಗೆ ಹೋಗ್ಬಿಟ್ಟು ನಾವು ಅದಾದಮೇಲೆ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ವಾಪಸ್. ಬಟ್ ಈ ಜಾಗ ತುಂಬ ಮಿಸ್ ಮಾಡ್ತೀನಿ, ಊಟ ಎಲ್ಲ ಸಕ್ಕತ್ತಾಗಿತ್ತು. ಹೌ ಡೇರ್ ಯು. ಸಕ್ಕತ್ತಾಗಿ ಗಾಳಿ ಬೀಸಿದೆ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲ ಏನು ರೀಚ್ ಆದ್ವಿ ನಾವು ಇವಾಗ ಎಲ್ಲ ಚೆಕ್ಔಟ್ ಆಗ್ಬಿಟ್ಟು ಬೀಚ್ಗೆ ಹೋಗ್ತೀವಿ. ಆಲ್ರೆಡಿ ಬಟ್ಟೆ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಿ, ಡೈರೆಕ್ಟ್ ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ನಂಗೆ ಭಯ ಕೂಡ ಆಗ್ತಿದೆ, ಯಾಕಂದರೆ ನಾನು ಫೋನನ್ನು ಹಿಂಗೆ ಹಿಡ್ಕೊಂಡಿದ್ದೀನಿ. ಸೊ ಯಾ, ದಿಸ್ ವಾಸ್ ಆಲ್ ಇಟ್ ಫಾರ್ ಕೇರಳ. ತಿರ್ಗಾ ಬರ್ಬೇಕಂತ ಅನಿಸಿದೆ, ಸಕ್ಕತ್ತಾಗಿತ್ತು. ಇನ್ನೇನು ಯಾವ ಪ್ಲೇಸಲ್ಲಿ ಮಿಸ್ ಮಾಡಿದ್ದೀವೋ ಅದಕ್ಕೆಲ್ಲ ಹೋಗ್ಬೇಕಂತ ನಮ್ಮಪ್ಪ ಸಕ್ಕತ್ತಾಗಿ ಪ್ಲ್ಯಾನ್ ಮಾಡಿದ್ವಿ ಹೇಳ್ಬೇಕಂದ್ರೆ. ಬಿಕಾಸ್ ಹೆಂಗೆ ಪ್ಲ್ಯಾನ್ ಮಾಡಿದ್ದು ಅಂದರೆ ಫಸ್ಟ್ 2 days ಹಿಲ್ ಸ್ಟೇಷನ್ ಥರ, ನೆಕ್ಸ್ಟ್ 2 days ಫುಲ್ ಬಿಸಿ ಫುಲ್ ಹಾಟಾಗಿರೋ ಜಾಗ ಥರ ಆ ಥರ ಕರ್ಕೊಂಡೋಗಿದ್ರು ನಮ್ಮಪ್ಪ. ಐ ಆಮ್ ರಿಯಲಿ ಸಾರಿ ಫಾರ್ ದ ಸೌಂಡ್. ನಾವು ಟರ್ನ್ ಮಾಡ್ಕೊತಾ ಇದ್ದೀವಿ. ನಾನು ಇವಾಗ ನೋಡ್ತಾ ಇದ್ದೀನಿ. ಇವಾಗ ಟರ್ನ್ ಮಾಡಿದ್ರು. ಇಲ್ಲಂತೂ ಊಟ ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಅದೇ ನಾನು ಏನು ಆಗ್ತಿದ್ದೆ, ನಾವೇಂದಕ್ಕೆ ಹಿಂಗಿದ್ದೀವಿ ಅಂತ ಅಂದ್ಕೊಂಡೆ ಇವಾಗ. ಓಕೆ, ನಾನು ಅವಾಗಿಂದ ನೋಡ್ತಿದ್ದೆ, ವೇಟ್ ಮಾಡ್ತಿದ್ದೆ ಹೆಂಗೆ ನಾವು ಟರ್ನ್ ಆಗೋದು, ಬೋಟಲ್ಲಿ ಹೆಂಗೆ ಟರ್ನ್ ಮಾಡ್ತಾರಂತೆಲ್ಲ ಕಾಯ್ತಿದೆ ನೋಡುವಾಗಂತ. ಇವಾಗೇ ಆಯ್ತದು. ಗಾಳಿ ನೋಡಿ ಸಕ್ಕತ್ತಾಗಿ ಬೀಸ್ತಿದೆ. ಓಕೆ ದೆನ್ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಎಲ್ಲ ಬ್ಯಾಗ್ಸ್ ಎಲ್ಲ ಹಂಗೆ ಇಕ್ಕಿದ್ದೀವಿ, ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾವು ಚೆಕ್ಔಟ್ ಮಾಡೋಣ ಇದರಲ್ಲ. ನಾವು ಇವಾಗ ರೀಚ್ ಆಗಿದ್ದೀವಿ, ಎಲ್ಲಿಂದ ಹತ್ಕೊಂಡ್ರು ಅಲ್ಲೇ ರೀಚ್ ಆಗಿದ್ದೀವಿ. ವಿಲ್ ಮಿಸ್ ದಿಸ್ ಪ್ಲೇಸ್. ಇವಾಗ ನಾವು ಬೀಚ್ಗೆ ರೀಚ್ ಆಗಿದ್ದೀವಿ ನೋಡಿ. ಸೊ ಗೈಸ್, ಇವಾಗ ನಾವು ಬೀಚ್ ಹತ್ರ ಬಂದಿದ್ದೀವಿ ನೋಡಿ. ಇನ್ನು ಮುಂದೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ನಾವಿನ್ನು ಇಲ್ಲೇ ಕೂತ್ಕೊಂಡಿದ್ದೀವಿ. ಇನ್ನೊಂದು ಆ್ಯಕ್ಚುಲಿ ನಾವು ಬಂದಿದ ತಕ್ಷಣ ನಮ್ಮಪ್ಪ ಹೇಳಿದ್ರು, ಅದು ಬರೀ 1 hour ನೀವು ಆಟಾಡ್ತಾ ಇದ್ದೀರಾ, 1 hour ಆಟಾಡ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ನಮ್ಮಪ್ಪ. ಬಟ್ ಇವಾಗ ನಮ್ಮಮ್ಮ ಇದು ಕ್ಯಾಪೆಲ್ಲ ತಂದಿದ್ದೀವಿ. ಕ್ಯಾಪೆಲ್ಲ ಕಾರಲ್ಲಿದೆ, ಕಾರ್ ಅಷ್ಟು ದೂರ ಇದೆ, ಯಾರು ಹೋಗ್ತಾರೆ ಅಂತಂದ್ಬಿಟ್ಟು ಹಾಗೆ ಹೋಗ್ಬಿಡೋಣ ಅಂತ. ಸೊ ನಮ್ಮಪ್ಪ ಹೇಳಿದ್ರು, ಅದು ಫಸ್ಟ್ ಇದಕ್ಕೆ ಹೋಗೋಣ ಅಂತ, 1 hour ಮಾತ್ರ ಬೀಚಿಗೆ ಹೋಗೋಣ ಅಂತ ಹೇಳಿದ್ರು ನಮ್ಮಪ್ಪ. ಆಮೇಲೆ ಚೇಂಜ್ ಎಲ್ಲ ಮಾಡ್ಕೊಂಡು ಹೋಗೋಣ, ಡ್ರೆಸ್ಸಸ್ ಎಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದ್ರು ನಮ್ಮಪ್ಪ. ಇವಾಗ ಹೋಗೆಲ್ಲ ಚೆಕ್ ಮಾಡಿದ್ರು, ಶವರ್ ಇದೆಯಾ ಇಲ್ಲ ಅಂತ. ಶವರ್ ಇಲ್ಲ ಅಂದಿದ್ರೆ ನಾವು ಹೋಗ್ತಾನೆ ಇರಲಿಲ್ಲ ಬೀಚ್ಗೆ. ಶವರ್ ಇದೆ ಅಂತೆಲ್ಲ ನೋಡೋಣ ಅಂತಂದ್ಬಿಟ್ಟು ನಮ್ಮಪ್ಪ ಹೋದ್ರು. ಶವರ್ ಇದೆ ಅಂತೆ, ಬಟ್ 12 o'clock. ಆ್ಯಂಡ್ ಇವಾಗ ಬಂದು ಟೈಮು 10 o'clock. ಸೊ 1 hour ಬೀಚಲ್ಲಿ ಸ್ಪೆಂಡ್ ಮಾಡಬೇಕಾಗಿರೋ ಟೈಮ್ 2 hours ಆಗಿದೆ. ನಮ್ಮ ಮಕ್ಕಳು 2 hours ಆರಾಮಾಗಿ ಆಟಾಡಿ ಅದಾದಮೇಲೆ 12 o'clockಗೆ ಇದೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ಹೋಗೋಣ ಅಂತ ಹೇಳಿದ್ರು ಅವ್ರಿಗೆ. ನನ್ನ ಬಿಟ್ಟು ಹೋಗೇ ಬಿಟ್ರು ಅವ್ರು ಮುಂದೆ. ಸರಿಯಾ, ನೋಡಿ ಎಷ್ಟು ಮುಂದೆ ಹೋಗೋಣ ನನ್ನ ಬಿಟ್ಟೆ. ವಾವ್, ಅಮೇಝಿಂಗ್. ಇಷ್ಟೊತ್ತು ನಾವು ಬರೀ ನೀರಲ್ಲಿದ್ವಿ, ಬಟ್ ನೀರು ಒಳಗಡೆ ಹೋಗಿಲ್ಲ. ಇವಾಗ ಹೋಗ್ತಾ ಇದ್ದೀವಿ.
ಇಲ್ಲೆಲ್ಲ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ರಿ. ರೀಲ್ಸ್ ಎಲ್ಲ ಮಾಡಿಬಿಟ್ಟು ನಾವು ಆ್ಯಕ್ಚುಲಿ ಸ್ವಲ್ಪ ಆ ಕಡೆ ಬಂದುಬಿಟ್ಟಿದ್ರಿ. ಆ ಕಡೆ ಏನೂ ಜನ ಇರಲಿಲ್ಲ. ದೆನ್ ನೋಡಿದ್ರಿ ಅದು ಈ ಕಡೆ ಜನ ಇರುತ್ತೆ ಅಂತ. ಸೊ ಇವಾಗ ನಾವು ಆ ಕಡೆ ಹೋಗ್ತಾ ಇದ್ದೀವಿ. ಇದೆಲ್ಲ ತುಕ್ಕಿಡ್ದಿರೋದು ನೋಡಿ, ಎಲ್ಲ ತುಕ್ಕಿಡ್ದಿದೆ. ಏನು ಇಲ್ಲವ್ರಿಗೂ ಆಗೋಯ್ತು. If you are a Apu fan, I will give you 10 rupees discount. Sure. Take it. Very nice. You like it, Lal? Good? Chalwa. Not good? Sit down. Tell what uncle gave. Uncle gave it to 10 rupees. Discount. Pineapple. ಯಾಕೆ ಡಿಸ್ಕೌಂಟ್ ಕೊಟ್ಟಿದ್ದು 10 ರೂಪಾಯಿ ಕೆಲವರಿಗೆ അറിയത്തില്ല. ഫാദർ ആണ് ഇതിന്റെ മേടിച്ചത്. ಅಪ್ಪು ಫ್ರೆಂಡ್ ഇതിന്ന് അറിഞ്ഞു കൊണ്ടുവരുന്നത്. പുള്ളി രാവിലെ മാർക്കറ്റിൽ പോയി. ಅಂಕಲ್ ಅಪ್ಪು ಫ್ಯಾನು. ಅದಕ್ಕೆ ಹೊರ ಹೇಳಿದ್ರು ಅಕಸ್ಮಾತ್ ಇವನೇನಾದ್ರು ಅಪ್ಪು ಫ್ಯಾನ್ ಆಗಿದ್ರೆ 10 ರೂಪೀಸ್ ಡಿಸ್ಕೌಂಟ್ ಅಂತ. ಏನು ತೋರಿಸಿದ್ರೆ ಏನೋ ತೋರಿಸಿದ್ರು. Fan is here, Kruti. The real Appu fan. Can you see this? Yes. This is the real Appu fan. ಬಟ್ ಐ ಆಮ್ ನಾಟ್ ಬೀಚಲ್ಲೆಲ್ಲ ಆಟ ಆಡಿದ್ಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಮಧುಸ್ ಹೋಮ್ ಕಿಚನ್ ಅಂತ. ಅಲ್ಲಿ ಫುಲ್ಲು ನಾನ್ ವೆಜಿಟೇರಿಯನ್ ಇತ್ತು. ಫಿಶು, ಪ್ರಾನ್, ಕ್ರ್ಯಾಬ್ ಆ್ಯಂಡ್ ಎವ್ರಿಥಿಂಗ್. ಯಾ ನೀರಿದು? ಇಲ್ಲಿ ನಾವು ಇವಾಗ ಚಿಪ್ಸ್ ತೊಗೊಳಕಂತ ಬಂದಿದ್ದೀವಿ. ಇಲ್ಲಿ ಬನಾನಾ ಚಿಪ್ಸ್ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇದು ತೊಗೊಳೋಣ ಅಂತ ಬಂದಿದ್ದೀವಿ. ನನಗೆ ಪೆರಿ ಪೆರಿದು ತುಂಬ ಇಷ್ಟ ಆಯಿತು, ಸೊ ಅದನ್ನು ತೊಗೊಳೋಣ. ಇದು ಹಾಟ್ ಚಿಪ್ಸ್ ಆ್ಯಂಡ್ ಸ್ಪೈಸಸ್, 5 ಸ್ಟಾರ್ ಹಾಟ್ ಚಿಪ್ಸ್ ಆ್ಯಂಡ್ ಸ್ಪೈಸಸ್. ಊಟ ಎಲ್ಲ ತಿಂದಾದ್ಮೇಲೆ ನೆಕ್ಸ್ಟು ನಾವು ಏರ್ಪೋರ್ಟ್ಗಂತ ಹೋಗ್ತಿದ್ವಿ. ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಆನ್ ದ ವೇ ಅಂಗಡಿ ಸಿಕ್ತು ಆ್ಯಂಡ್ ನಮ್ಗೆ ಗೊತ್ತಾಯಿತು ಅದು ಬನಾನಾ ಚಿಪ್ಸು ಇಲ್ಲೆಲ್ಲ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಬನಾನಾ ಚಿಪ್ಸು ಆ್ಯಂಡ್ ಇನ್ನೂ ಸ್ವಲ್ಪ ಬೇರೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋದ್ವಿ. ಆ್ಯಂಡ್ ದೆನ್ ಫೈನಲಿ ನಾವು ಏರ್ಪೋರ್ಟಿಗೆ ರೀಚ್ ಆದ್ವಿ. 5:30 ಹಂಗೆ ರೀಚ್ ಆದ್ವಿ ಏರ್ಪೋರ್ಟ್ಗೆ. ನಮ್ಮದು ಫ್ಲೈಟ್ ಬಂದು ಇದ್ದಿದ್ದು 7:45ಗೆ. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಇಲ್ಲೆಲ್ಲ ಚೆಕಿಂಗ್ ಎಲ್ಲ ಆಗಕ್ಕಂತ. ಇವಾಗ ಏರ್ಪೋರ್ಟ್ ಒಳಗಡೆ ಬಂದಿದ್ದೀವಿ. ನಮ್ಮದು ಏಳುವರೆ, 7:30ಗಿದೆ ನಮ್ಮದು ಫ್ಲೈಟ್. ಎಲ್ಲೋದ್ರು ಯಾರಾದರೂ ಒಬ್ಬರು ಸಿಗ್ತಾನೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ತಿರ್ಗಾ ಯಾರೋ ಡ್ಯಾಡಿ ಫ್ರೆಂಡ್ಸ್ ಸಿಗ್ತಿರ್ತಾರೆ. ಸಿ ಹಿಯರ್ ಜಾನಿ, ಹಾಟ್ ವೀಲ್ಸ್. ಇಲ್ಲಿ ನೋಡಿ ಹಾಟ್ ವೀಲ್ಸ್. Standard and this whole thing is Hot Wheels. Barista. 3, 2, 1. ನಮ್ಮದು ಫ್ಲೈಟ್ ಡಿಲೇ ಆಯಿತು, ಅದರಿಂದ ನಾವು KFCಗೆ ಬಂದಿದ್ದೀವಿ ಅನ್ನೋದು ಸ್ವಲ್ಪ ತಿನ್ನೋಣ ಅಂತ. KFC ಎಲ್ಲ ತಿಂದಾದ್ಮೇಲೆ ನಾವು ಹೋಗಬೇಕಾದ್ರೆ ನಮಗೊಬ್ಬರು ಆ್ಯಕ್ಟ್ರೆಸ್ ಸಿಕ್ಕಿದ್ರು. ಅವ್ರ ಹೆಸರು ಬಂದು ಅಭಿರಾಮಿ ಅಂತ. ಅವರು ಕೋಟಿಗೊಬ್ಬ 2 ಅಲ್ಲಿ ಅಮ್ಮನ ಪಾತ್ರ ಎಲ್ಲ ಮಾಡಿದ್ದಾರೆ. ಸೊ ನಮ್ಮದು ಫ್ಲೈಟ್ ಬಂದು ಇದ್ದಿದ್ದು 7:30 ಅದು ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿಬಿಟ್ಟು ಅದು 8:40 8:50ಗೆ ಆಯಿತು. ಇಲ್ಲ 9:30 9:30 ಅದು ತಿರ್ಗಾ ಕ್ಯಾನ್ಸಲ್ ಆಗಿಬಿಟ್ಟು ಇವಾಗ
ಇಲ್ಲ 11 o'clock 10:55 ಇದೆ 10:55 ಅಂದರೆ 11 o'clock. 2 ಸಲ ಕ್ಯಾನ್ಸಲ್ ಆಗಿದೆ. ಇಷ್ಟೊತ್ತಿಗೆ ಅಕಸ್ಮಾತ್ ನಾವೇನಾದರೂ 8:30ಗೆಲ್ಲಾದರೂ ಬಿಟ್ಟು 7:30ಗೆಲ್ಲ ಬಿಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆರಾಮಾಗಿ ಮನೇಲಿ ಮಲ್ಕೊತಿದ್ರಿ. ಇವಾಗ ಅದಾಗಲಿಲ್ಲ. ನಾವೀಗ ಇಲ್ಲೇ ಇದ್ದೀವಿ. ಇಲ್ಲ ಹೇಳ್ತೀನಿ ಡ್ಯಾಡಿ ಒಂದ್ಸಲ ಆಯ್ತು ಇವಾಗ ನನಗೇನು ಕ್ವಶನ್ ಮಾಡಿಬಿಡ ನೆಕ್ಸ್ಟ್ ಟೈಮಿಂದ ಅಂತೆಲ್ಲ. ಇವಾಗ ನಾವು 10:50ಗೆಲ್ಲ ಬಿಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಮನೆಗೆ ರೀಚ್ ಆಗೋದು 12 ಗಂಟೆ ಏನಾದರೂ ಆಗುತ್ತೆ. 12 ಗಂಟೆ 12:30 12:30 ಇಲ್ಲಿ ಇದು ಬ್ಯಾಂಗ್ಳೂರು ಕೆಂಪೇಗೌಡ ಏರ್ಪೋರ್ಟಿಗೆ ರೀಚ್ ಆಗೋಕ್ಕೆ 12:30 ಏನೋ ಆಗುತ್ತೆ. ಅದಾದಮೇಲೆ ಕ್ಯಾಬಲ್ಲಿ ಮನೆಗೆ ಹೋಗಬೇಕು. ಮನೆಗೆ ಹೋಗೋಕ್ಕೆ 1:30. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಚೇಂಜ್ ಎಲ್ಲ ಮಾಡ್ಕೊಂಡು ಮಲ್ಕೊಳ್ಳೋಷ್ಟೊತ್ತಿಗೆ 2 ಗಂಟೆ. ನಾಳೆ ಬೆಳಗ್ಗೆ ತಿರ್ಗಾ ಬೇಗ ಎದ್ದೇಳಬೇಕು. ಯಾಕಂದ್ರೆ ಇಷ್ಟು ದಿವಸ ಬೇಗ ಎದ್ದಿದ್ದೆ ಅಂದರೆ ನಾಳೆನೂ ಎದ್ಬಿಡ್ತೀರಿ ಬೇಗ. ಡ್ಯಾಡಿ ಬೆಳಗ್ಗೆ ಫ್ಲೈಟಿಗೆ ಹೋಗಬೇಕು ಆಫೀಸ್ಗೆ ಅಂದರೆ 3 o'clock ಎದ್ದು ಹೋಗ್ತಾರೆ. 3:30ಗೆಲ್ಲ ಬಿಡ್ತಾಯಿದ್ರು. ನಾನು ಮಕ್ಕಳು ಸ್ಕೂಲೆಲ್ಲ ಕಳ್ಸೋಷ್ಟು 7:30ಗೆಲ್ಲ ನಾನು ಆಫೀಸಲ್ಲಿ ಇದ್ದೀನಿ ಅಂತ ಹೇಳೋದು. ನಮ್ಮಮ್ಮ ಕಣ್ಣು ಮುಚ್ಚಿ ಕನ್ಸೋಷ್ಟೊತ್ತಿಗೆ ಹೋಗ್ಬಿಟ್ರಲ್ಲ ರೀ ಅಂತ ನಮ್ಮಮ್ಮ ಹೇಳ್ತಾರೆ. ನಮ್ಮ ಅಪ್ಪಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟು ರೆಡಿ ಎಲ್ಲ ಆಗಿ ಹೋಗಿರ್ತಾರೆ ಅಂತ. ಸೊ ನಮ್ಮದು ಆ್ಯಕ್ಚುಲಿ ಪ್ಲ್ಯಾನ್ ಏನಿತ್ತು ಗೊತ್ತಾ? ನಮ್ಮದು ಪ್ಲ್ಯಾನ್ ಇದ್ದಿದ್ದು ಬೀಚ್ಗೆ ಹೋಗೋಣ. ಬೀಚ್ಗೆ ಹೋಗ್ಬಿಟ್ಟು ಡ್ರೆಸ್ಸಸ್ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಅದಾದಮೇಲೆ ನಾವು ಏರ್ಪೋರ್ಟಿಗೆ ಬರೋಣ ಅಂತ ಪ್ಲ್ಯಾನ್ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಸೂಟ್ ಕೇಸ್ ಒಳಗಡೆ ಎಲ್ಲ ಇಟ್ಬಿಟ್ರಿ. ಇವಾಗ ಏನೇನು ಹಾಕೋಬೇಕಾಗಿರೋ ಬಟ್ಟೆನೆಲ್ಲ ಒಂದು ಸೂಟ್ ಕೇಸಲ್ಲಿ ಅಂತ ಇಟ್ಟಿದ್ವಿ. ಅದೇ ಸೂಟ್ ಕೇಸಲ್ಲಿ ಬ್ರೇಸ್ಲೆಟು, ವಾಚು, ಇಯರಿಂಗ್ಸ್ ಎಲ್ಲ ಬ್ಯಾಗ್ ಒಳಗಡೆ ಇಟ್ಬಿಟ್ರಿ. ಸೂಟ್ ಕೇಸ್ ಒಳಗಡೆ ಇಟ್ಕೊಂಡಿದ್ವಿ. ಅದಾದಮೇಲೆ ಫುಲ್ಲು ರೆಡಿ ಎಲ್ಲ ಆಗಿ ಎಲ್ಲ ಚೇಂಜ್ ಎಲ್ಲ ಮಾಡಿದ್ರೆ ಟೈಮ್ ಆಗೋಗಿತ್ತು. ಏರ್ಪೋರ್ಟಿಗೆ ಬಂದುಬಿಟ್ರಿ. ಅದಾದಮೇಲೆ ಬ್ಯಾಗೆಲ್ಲ ಕೊಡಬೇಕಾಗಿತ್ತು, ಚೆಕಿಂಗ್ ಎಲ್ಲ. ಸೊ ಅದನ್ನು ಮಾಡೋಕ್ಕಂತ ಬಂದರೆ ನೋಡಿದ್ರೆ ಮರೆತು ಹೋಗ್ಬಿಟ್ರಿ ಇಯರಿಂಗ್ಸ್ ಎಲ್ಲ ಅಲ್ಲೇ ಇದೆ ಅಂತ ಅಂದ್ಬಿಟ್ಟು ಇಯರಿಂಗ್ಸನ್ನು ಅಲ್ಲೇ ಹಾಕ್ಬಿಟ್ರಿ. ಇವಾಗ ನಾನು ಇಯರಿಂಗ್ಸ್ ಹಾಕ್ಕೊಂಡಿಲ್ಲ, ಬ್ರೇಸ್ಲೆಟ್ ಹಾಕೊಂಡಿಲ್ಲ, ಏನೆಲ್ಲ ಬರೀ ಬಟ್ಟೆಲಿದ್ದೀನಿ. ಬಟ್ ಸ್ಟಿಲ್ ಅಲ್ಲಿ ಆ್ಯಂಡ್ ಫೈನಲಿ 2 ಸಲ ನಮ್ಮ ಫ್ಲೈಟ್ ಡಿಲೇ ಆಗಿ 10:55ಗೆ ನಮ್ಮದು ಫ್ಲೈಟ್ ಇತ್ತು. ನಾವು ಬ್ಯಾಂಗ್ಳೂರಿಗೆ 12 o'clock ಹಂಗೆ ರೀಚ್ ಆದ್ವಿ ಮಾರ್ನಿಂಗ್. ಆ್ಯಂಡ್ ನಮ್ಮ ಅಪ್ಪನೆಲ್ಲ ಪ್ಲ್ಯಾನ್ ಮಾಡಿದ್ದು ಇಡೀ ಟ್ರಿಪ್. ನಾವು ತುಂಬ ದಿವಸ ಆಗಿತ್ತು ಈ ಥರ ಎಲ್ಲ ಹೋಗಿ. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ರಿ ಕೇರಳನ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗಿದ್ದಂತೂ ಇನ್ನೂ ಖುಷಿ ಆಯಿತು. ಸೊ ದಟ್ಸ್ ಆಲ್ ಫಾರ್ ದಿಸ್ ವ್ಲಾಗ್. ಮತ್ತು ಕೇರಳ ವ್ಲಾಗು ಕೂಡ ದಿಸ್ ಇಸ್ ದ ಲಾಸ್ಟ್ ಕೇರಳ ವ್ಲಾಗ್. ನಾಳೆಯಿಂದ ಡಿಫ್ರೆಂಟ್ ಟೈಪ್ ಆಫ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಡು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. We'll meet you in the next vlog. Until then, take care. Bye bye.